ನಾವು ಮೋಹದ ಜಾಲಕ್ಕೆ ಬಿದ್ದೀವಂತಾರ ಅವ್ರ ಜ್ಞಾನಿಗಳು. ಜ್ಞಾನಿಗಳ ನಮ್ಮನ್ನು ನೋಡಿ ನಗುತ್ತಾರ ಅವರು. ಎಷ್ಟರೇ ಹುಚ್ಚವನು ಸಂಸಾರ ಕರೆ ಅಂತ ನಡೆದವಂದ್ರೆ ಇವತ್ತರಂತ ಹುಚ್ಚ ಜಗತ್ತಿನೊಳಗಿಲ್ಲ ಅಂತಾರ ಅವ್ರು. ಹೌದು. ಮೋಹ ಅಂದ್ರೆ ಹೆಂಗ್ರಿ? ಮೋಹ ಅಂದ್ರೆ ರಾಡಿ ನೀರ, ಪ್ರೀತಿ ಅಂದ್ರೆ ತಿಳಿ ನೀರ ಅಂತಾರ ಅವ್ರ ಜ್ಞಾನಿಗಳು. ಅದಕ್ಕಂತೆ ಶರಣರು ಹೇಳಿದರು, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಗೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಗೆ. ಸಂಸಾರ ಅಂದ್ರೆ ಹೆಂಗದಪ್ಪ ಅಂದ್ರೆ ಇದೆಲ್ಲ ದುಃಖದ ಗುಡ್ಡದ ಅಂತಾರ. ಯಾಕಂದ್ರೆ ಇಲ್ಲೆಲ್ಲಾರು 60 ವರ್ಷದವ್ರು, 70 ವರ್ಷದವ್ರು, 20 ವರ್ಷದ, 10 ವರ್ಷದವ್ರು ಎಲ್ಲಾರು ಕೂಡಿರಿ. 80 ವರ್ಷದವ್ರು ಇಲ್ಲಿ ಇದ್ದೀರಿ. ತಿರುಗಿ ಏನ್ರ 5-10 ವರ್ಷದವ್ರು ಆಗ್ಲಿಕ್ಕೆ ಬರ್ತದ? ಏನು ಬರ್ತದನ್ರಿ? ಬರುದಿಲ್ಲ. ಇಲ್ಲ, ಅದು ಟೈಮ್ ಪಾಸ್ ಮುಗಿದು ಹೋಗ್ಯದ, ಸಮಯ ಹೋಗ್ಯದ. ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕಾಗ್ಯದ ಅಂದ್ರೆ ದೇವರ ನಾಮಸ್ಮರಣೆಯನ್ನ ಮಾಡಬೇಕಾಗ್ಯದ. ಸಂಸಾರ ಇದು ನಾವಿದ್ರು ಆಗ್ತದ, ನಾವು ಇರ್ಲಿಕ್ಕೂ ಆಗ್ತದ. ಸಂಸಾರ ನಾವು ಇದ್ರು ಆಗ್ತದ, ಇರ್ಲಿಕ್ಕೂ ಆಗ್ತದ. ಆದ್ರೆ ನಾಮಸ್ಮರಣೆ ಮಾಡಿದ್ರೆ ಆಗ್ತದ ನೋಡ್ರಿ. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ತನು ಮನದಿಂದ ಈ ಜಾತ್ರೆಯನ್ನು ಮಾಡಿದ್ದಾಗ್ಯದ. ಯಾರು ಕೆಲಸ ಸೇವಾ ಮಾಡ್ಯಾರ, ಯಾರು ರೊಕ್ಕ ಕೊಟ್ಟಾರ, ಎಲ್ಲ ಮನುಷ್ಯರಿಂದ ಮಾಡ್ಯಾರ. ಎಲ್ಲರೂ ನಿರಾಸಕ್ತಿಯಿಂದ ನಿರಪೇಕ್ಷವಾಗಿ ಯಾವುದೂ ಇಚ್ಛಾ ಇಟ್ಕೊಳ್ಳಾರ್ದೆ ಜಾತ್ರೆ ಮಾಡಿರ್ಲಿಲ್ಲ. ಇದು ಬಹಳ ದೊಡ್ಡ ಮಾತದ. ನಿಸ್ವಾರ್ಥದಿಂದ ಮಾಡುವುದು ಬಹಳ ಮಹತ್ವದ ಸೇವಾ ಅದ. ಯಾವುದೇ ಮಾಡ್ಲಿ ಅದು ದೊಡ್ಡ ಸೇವಾನೇ ಅದ. ಅದಕ್ಕಾಗಿ ನಾವೆಲ್ಲರೂ ಶಾಂತತೆಯನ್ನು ಕಾಪಾಡಿ ಕೂತೀವಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನ ಭಗವದ್ಗೀತೆ ಒಳಗೆ. ಏನಂತಾನ್ರಿ? ಅರ್ಜುನ, ಎಂತ ಆಹಾರ ಉಣ್ತಿ ಅಂತ ಗುಣ ತಯಾರಾಗ್ತದೆ ಏನಿಲ್ಲ ಅಂತ. ನಾವು ಶ್ರೇಷ್ಠವಾದ ಆಹಾರ ಉಳ್ಳಾಗಡ್ಡಿ ಮತ್ತು ಹುಚ್ಚರ್ಗತೆ ಮಾತಾಡಬೇಡಂಗ. ಸತ್ವ ಗುಣದ ಆಹಾರ ಬೇರೆ, ತಮೋ ಗುಣದ ಆಹಾರ ಬೇರೆ, ರಜೋ ಗುಣದ ಆಹಾರ ಬೇರೆ ಅಂತ ನಾವು ತಿಳಿಲಿಲ್ಲ. ಸತ್ವ ಗುಣದ ಆಹಾರ ಅಂದ್ರೆ ಹಾಲ ಹಣ್ಣ ಸ್ವೀಕಾರ ಮಾಡುದು, ಇದು ಸತ್ವಗುಣ. ರಜೋತ್ತಮ ಉಳುಕಿದ್ರೆ ಎಲ್ಲೊಳಗೆ ರಜೋತ್ತಮನೇ ಅದ. ಉಳುಕಿದ ಆಹಾರದೊಳಗೆಲ್ಲ ರಜೋತ್ತಮನೇ ಅದ. ಆದ್ರೆ ಅದನ್ನ ವಿಚಾರ ಮಾಡಿ ಊಟ ಮಾಡು, ಅದರಂತೆ ಗುಣ ನಿನ್ನಲ್ಲಿ ತಯಾರಾಗ್ತದೆ. ಅದರಲ್ಲಿ ಅಂತ ಗುಣ ಅದಲ್ಲ, ಅಂತ ಗುಣನೇ ತಯಾರಾಗ್ತದೆ ಅನಂತದಂತ ಹೇಳಿ ಕೃಷ್ಣ ಪರಮಾತ್ಮಗೆ ಅರ್ಜುನ ಬೋಧ ಮಾಡಿ ಭಗವದ್ಗೀತಾದಲ್ಲಿ. ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಿದ್ರಿ. ಬಹಳ ನಮಗಿಂತ ಈ ಊರಾಗ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮ ಮಾಡಿಸಿರಿ. ನಿಮ್ಮ ಊರಾಗೂ ಎಲಿಬಳ್ಳಿ ದತ್ತು ಅಂತ ಒಬ್ರು ಇದ್ರು, ಭಜನಾ ಕಲಾವಿದರು. ಹಿಂದಕ್ಕಿದ್ರು ಅವರು. ಯಾಕ ವಯಸ್ಸಾದ ಮೇಲೆ ನಾವು ಹೋಗುದೇ ಅದ, ನೀವು ಹೋಗುದೇ ಅದ. ಅವರೆಲ್ಲರೂ ಹಾಡ್ಯಾರ, ಒಂದು ಪದ ಹಾಡ್ಯಾರ. ಎಲಿಬಳ್ಳಿ ದತ್ತು ಅವ್ರು ಪದ ಹಾಡಿದತ್ತಿದ್ರು. ಅವರು ಏನ್ರಿ ತಿಗಣಿ ಬಿದ್ದರು. ಇಂಗ್ಲೆಂಡ್ ದೇಶದಿಂದ ಇಳದ ಬಂದಳಪ್ಪ ಕರಿಯ ಮಾರಿ ಅಕ್ಕಿ ಹೆಸರ ನಿಮಗೆ ಹೇಳ್ತೀವ ಅಂತಾರ ಚಾಪುಡಿಕೆ. ಇದು ಇಂಗ್ಲೆಂಡ್ದಿಂದ ತಂದು ಬಿಟ್ಟಾರ ಇಂಗ್ಲಿಷ್. ನಮ್ಮ ದೇಶವನ್ನ ಆಳ್ಯಾರ ಮೊದಲ. ನಮ್ಮ ದೇಶವನ್ನ ಆಳಿ ತಮ್ಮ ಗುರ್ತ ಬಿಟ್ಟು ಹೋಗ್ಯಾರ ಕರಿಮಾರೆಗಿ. ಅದಕ್ಕಾಗಿ ಇದು ಇಂಗ್ಲೆಂಡ್ ದೇಶದಿಂದ ಇಳಿದು ಬಂದಿದ್ದದ. ಅದಕ್ಕೆ ಜಗತ್ತಿನೊಳಗ ಎಲ್ಲರೂ ಒಂದೊಂದು ಥರನೇ ಇರ್ತಾರ, ಹಾಗಾಗಿ ಬೇರೆ ಬೇರೆ ಇರ್ತಾರಂತ ಮಾತನ್ನ ಹೇಳಿ ವಿಷಯ ಏನ್ರಿ ಮಾತಾಡೋದದ ಅಂದ್ರೆ ವಿಷಯ ಇಡುದದನು, ಏನ್ರಿ ಪ್ರಶ್ನೆ ಉತ್ತರ ಅವೇ ನಡೀಲಿ ಅಂತ ಅನ್ನೋದದನು. ಅಲ್ಲಿ ಕೂತು ಮಾತಾಡ್ಬೇಡ್ರಿ, ಬರೇ ಪಟಕ ಸುದ್ಕೊಂಡ ವಿಷಯ ಏನ್ರೇ ಮಾತಾಡ್ತೀರಿ. ಅಲ್ಲಿ ಏನ್ ಲಗ್ನ ಮಾಡವ್ರದಿರೋ, ಇಲ್ಲಿ ಹೇಳ್ತಾರೆ ಏನ್ ಹೆಣಗಂಡ ತೆಗಿಯವ್ರದಿರೋ. ಹಲೋ 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 ದಯವಿಟ್ಟು ಕಲಾವಿದರಂತ ನಮ್ಮನ್ನ ಕ್ಷಮಿಸಿ. ಏನು ಮಾತನ್ನ ಕೇಳಿಸೋದಿಲ್ಲ. ಹಲೋ ಇಡಪ್ಪ. ಈಗ ನಾವು ಕಮಿಟಿ ಅವರು ನಿಮ್ಮಲ್ಲಿ ಸಮಯ ಕೇಳಿದ್ರೆ ಅಂದ್ರ ಎರಡು ಮೇಳಿಗೆ ಅಲ್ಲ, ಮತ್ತೆ ಒಂದೇ ಮೇಳಿಗೆ ಹೆಂಗಿರ್ತೈತಿ? ಎರಡು ಮೇಳಿಗೆ ರೀ. ಒಂದೇ ಮೇಳಿಗೆ ಹೇಳ್ಬೇಕಾರ? ಹ್ಞೂ ರೀ. ನಾವು ಕಮಿಟಿ ಅವ್ರು ಏನು ವಿಷಯ ಇರ್ತೀವಲ್ಲ, ಈಗ ನೀವು ಕ್ಯಾಲಿ ಅನ್ರಿ, ನಾವು ನಡುವು ಬರ್ಲಾಕ್ ಬರಂಗಲ್ಲ. ನೀವು ಕ್ಯಾಲಿ ಮುಗಿಸ್ರಿ, ಆ ನಂತರ ಅವ್ರದ್ದು ಏನು ಬರ್ತಿಲ್ಲ ನಿಮಗೆ ನಾವು ವಾರ್ನಿಂಗ್ ಕೊಡ್ತೇವೆ. ಯಾವ ವಿಷಯ ಇರಬೇಕು, ಏನು ಮಾತಾಡಬೇಕು ಅನ್ಕತ ವಿಚಾರ ಮಾಡಿ ಕ್ಯಾಲಿ ಮಾಡಿ ಮಾಡಿಲ್ಲ. ಏನು ತಪ್ಪ? ಭವದ ಜನನ ಮರಣ ಎಂಬ ಭವದ ಜನನ ಮರಣ ಎಂಬ ಬಾಧೆ ಸುಳಿಯಲಿಲ್ಲ. ಅವರು ಹಾಲೆ ಕುಡ್ದ
ಹಾಲು ಕುಡದೆ ಹುಟ್ಟ್ಯಾರ. ಅದಕ್ಕೆ ಯಾಕೆ ಹಾಲು ಮತದವ್ರು ಅಂದ್ರು ಹಾಲು ಮತದವ್ರು ಅಂದ್ ಬಿರುದು ಬೇರೆ ಇದೆ. ಹೌದಾ? ಅದಕ್ಕೆ ಅದು ಇರ್ಲಿ ಮಾತಾ ಮುಂದೆ ಸಮಯ ಬಂದಾಗ ಹೇಳಲಿಕ್ಕೆ ಬರ್ತದ. ಕಮಿಟಿ ಅವ್ರು ಹೇಳಿದ್ರು. ಕಮಿಟಿ ಅವರು ಹೇಳಿದ್ರು 2 ಪ್ರಶ್ನೆ ಹಾಲು ಮತದಾಗಿ ಹಾಕುದು, ಹಾಲು ಮತದಂದೆ ಅವ್ರು ಕೇಳುದು, ಅವ್ರು ಹೇಳುದು. ಈಗ ಹಾಲಸಿರಬೂರು ಗ್ರಾಮದವ್ರ ಪ್ರಶ್ನೆಯನ್ನು ಕೇಳಿದ ಮೇಲೆ ಆವಾಗ ನಾವು ಮುಂದೆ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಚಾಲು ಮಾಡ್ತೇವೆ. ಸುಮ್ಕೊಂಡ್ರು ಗಡ್ಡ ಬಿಟ್ಕೊಂಡು ಭಾಳ ಶಾಣೆ ಆಗ್ಬೇಡ. ನಿನ್ನಂತವ್ರು ಮಾಡಿದವ್ರು ಭಾಳ ಹೋಗ್ಯಾರ.